ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಾಗ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಲು ಏನು ಬೇಕು ಅಂತ ನಾವು ಕೇಳ್ತಾ ಇರ್ತೀವಿ. ಎಲ್ರಿಗೂ ಗೊತ್ತಿರುತ್ತೆ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಿರಬೇಕು ಅಂತ. ಆದರೆ ಹೇಗೆ ಮಾಡ್ಕೋಬೇಕು ಗೊತ್ತಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಷಯ ಮೈಂಡ್ಫುಲ್ ರಿಲ್ಯಾಕ್ಸೇಷನ್ ಅಂದರೆ ಏನು, ಅದು ಹೇಗೆ ಮಾಡ್ಕೋಬೇಕು. ನೋಡಿ, ಒಂದು ಗಾದೆನೇ ಇದೆ, ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್. ಯಾವ ವ್ಯಕ್ತಿ ಹಸನ್ಮುಖಿಯಾಗಿ ಹೂವಿನ ಥರ ರಿಲ್ಯಾಕ್ಸ್ ಆಗಿರ್ತಾನೋ ಅವನ ಮನಸ್ಸಲ್ಲಿ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕ್ರಿಯೇಟಿವಿಟಿ ಅಂದ್ರೇನು? ಒಬ್ಬ ಒಂದು ಚಿತ್ರಗಾರ ಇರ್ಬೋದು, ಒಬ್ಬ ಕಾಲ್ಪನಿಕ ಚಿತ್ರ ಬರೆಯೋನಿರ್ಬೋದು, ಹೊಸ ಹೊಸ ಆಯಾಮಗಳನ್ನು ಕಂಡುಹಿಡಿಯುವಂತಹ ವ್ಯಕ್ತಿಯಾಗಿರ್ಬೋದು. ಎಲ್ಲರೂ ಕೂಡ ಏನು ಇಷ್ಟಪಡ್ತಾರೆ ಅಂದರೆ ಏಕಾಂತದಲ್ಲಿರಬೇಕು, ಯಾರೂ ಇರಬಾರ್ದು. ಅವರೊಬ್ಬರನ್ನೇ ಒಬ್ಬರು ಬಿಟ್ಟಾಗ ಮನಸ್ಸಲ್ಲಿ ಬರುವಂತಹ ಕಲ್ಪನೆಗಳನ್ನು ಚಿತ್ರದಲ್ಲಿ ಮೂಡಿಸಿ ಒಂದು ಅತ್ಯುತ್ತಮ ಕಲಾಚಿತ್ರವನ್ನು ಮಾಡ್ತಾರೆ, ಅಥವಾ ಒಂದು ಅತ್ಯುತ್ತಮ ಕಲಾಕೃತಿಯನ್ನು ಮಾಡ್ತಾರೆ, ಅತ್ಯುತ್ತಮ ಒಂದು ಕೃತಿಯನ್ನು ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಭೂಮಿ ಮೇಲೆ ಬದುಕಬೇಕಾದರೆ ಮೈಂಡ್ ಯಾವಾಗಲೂ ರಿಲ್ಯಾಕ್ಸ್ ಆಗಿರಬೇಕು. ಆಯ್ತಪ್ಪ, ರಿಲ್ಯಾಕ್ಸ್ ಆಗಿರೋಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ? ಏನೇನು ಆಗಬಾರ್ದು ಎಲ್ಲವೂ ಆಗುತ್ತೆ ಬಂಧುಗಳೇ. BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಆರ್ಥಿಕತೆಯಿಂದ ಹಿಂದುಳಿತೀರ, ಸೊಸೈಟಿನಲ್ಲಿ ನಿಮ್ಮನ್ನು ಯಾರು ಗಮನಿಸೋದಿಲ್ಲ, ನಿಮ್ಮ ಆಪ್ತರು ಕೂಡ ದೂರ ಹೋಗ್ತಾರೆ. ಎಲ್ಲರೂ ಹೋದ್ಮೇಲೆ ನೀವು ಒಂಟಿ ಆಗ್ತೀರಾ. ಒಂಟಿಯಾಗಿ ಬಿಡ್ತಾರಾ? ಅಲ್ಲೂ ಬಿಡೋದಿಲ್ಲ ನಿಮ್ಮನ್ನು. ಹಣೆಯ ಪಟ್ಟವನ್ನು ಕಟ್ಟಿ ಒಂದು ಜೈಲಿಗೆ ಕಟ್ಟೋದಿಲ್ಲ, ಆಸ್ಪತ್ರೆಗೆ ಇಡ್ತಾರೆ. ಹಾಗಾಗಿ ರಿಲ್ಯಾಕ್ಸ್ ಆಗಿರಬೇಕಾಗೋದು ಈ ಒಂದು ನವಯುಗದ ಅನಿವಾರ್ಯ. ಅಂದಮೇಲೆ ನಾವು ರಿಲ್ಯಾಕ್ಸ್ ಆಗಲೇಬೇಕು. ರಿಲ್ಯಾಕ್ಸ್ ಆಗಿದ್ದರೆ ಜೀವನ, ರಿಲ್ಯಾಕ್ಸ್ ಆಗಿದ್ದರೆ ಈ ಉಲ್ಲಾಸವನ್ನು ನಾವು ಭರಿತವಾಗಿ ಅನುಭವಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ನಮ್ಮ ಮುದ್ದುರಾಮ ಇದರ ಬಗ್ಗೆ ಏನು ಹೇಳ್ತಾನೆ ಕೇಳೋಣ. ದಿನ ದಿನದ ಅಬ್ಬರವ ಸದ್ದು ಗದ್ದಲದಲ್ಲಿ ಅರಸು ನೀ ಏಕಾಂತ ಸ್ವಾತಂತ್ರ್ಯ ಸುಖವ. ದಿನ ದಿನದ ಅಬ್ಬರದ ಸದ್ದು ಗದ್ದಲದಲ್ಲಿ ಅರಸು ನೀ ಏಕಾಂತ ಸ್ವಾತಂತ್ರ್ಯ ಸುಖವ. ಇದೆ ಆಗ ಮಾಧುರ್ಯ ಶ್ರೀಮಂತ ಗಾಂಭೀರ್ಯ ಇರು ನೀನು ನಿನ್ನಂತೆ ಮುದ್ದುರಾಮ. ನೋಡಿ, ಇಷ್ಟು ಚೆನ್ನಾಗಿದೆ. ದಿನ ದಿನದ ಅಬ್ಬರದ ಸದ್ದು ಗದ್ದಲದಲ್ಲಿ, ಪ್ರತಿದಿನದ ಅಬ್ಬರ, ಸದ್ದು, ಗದ್ದಲ, ಹಣಕಾಸು, ಗಲಾಟೆ, ಈ ಒಂದು ಸದ್ದು ಗದ್ದಲದಲ್ಲಿ ಅರಸು ನೀ ಏಕಾಂತ. ಈ ಒಂದು ಗಲಾಟೆ ಮಧ್ಯದಲ್ಲೇ ನೀವೊಂದು ಏಕಾಂತವನ್ನು ಹುಡುಕ್ತಾ ಹೋಗು. ಸ್ವಾತಂತ್ರ್ಯ ಸುಖವ. ಗಂಡ, ಹೆಂಡತಿ, ಮಕ್ಕಳು, ವ್ಯವಹಾರ, ಈ ಜೀವನದ ಜಂಜಾಟದಲ್ಲೂ ಕೂಡ ಮಧ್ಯದಲ್ಲಿ ನಿನ್ನದೇ ಆದಂತಹ ಒಂದು ಸ್ವಾತಂತ್ರ್ಯವನ್ನು ನೀನು ಬಯಸು. ಆವಾಗಿನ ಸಿಗುತ್ತೆ ನಿನಗೆ. ಇದೇ ಆಗ ಮಾಧುರ್ಯ ಶ್ರೀಮಂತ ಗಾಂಭೀರ್ಯ ಇರು ನೀ ನಿನ್ನಂತೆ ಮುದ್ದುರಾಮ. ನಿನ್ನ ಮನಸ್ಸಿಗೆ ಹೇಗೆ ಬೇಕೋ ಹಾಗಿರು. ಆವಾಗ ಜೀವನದಲ್ಲಿ ಮಾಧುರ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಒಂದು ಗಾಂಭೀರ್ಯತೆ ಇರುತ್ತೆ. ನಿನ್ನ ಥರ ನೀರು, ಇನ್ನೊಬ್ಬರ ಅನುಕರಣೆ ಮಾಡಬೇಡ. ನಾವು ಏನು ಮಾಡ್ತಾಯಿದ್ದೀವಿ ಜೀವನದಲ್ಲಿ? ಇನ್ನೊಬ್ಬರನ್ನೇ ಫಾಲೋ ಮಾಡೋದು, ಅವ್ರ ಥರನೇ ಇರೋದು, ಅವ್ರ ಥರನೇ ಮಾಡೋಕ್ಕೋಗಿ ಎಡು ಬೀಳೋದು. ನಮ್ಮ ತನವನ್ನು ನಾವು ಕಳ್ಕೊತಾ ಇದ್ದೀವಿ. ಯಾವಾಗ ನಮ್ಮ ತನವನ್ನು ನಾವು ಕಳ್ಕೊತೀವೋ ಜೀವನದ ಮಾಧುರ್ಯವನ್ನು ನಾವು ಕಳ್ಕೊತಾ ಇದ್ದೀವಿ ಬಂಧುಗಳೇ. ಅದರಿಂದ ಮೈಂಡ್ಫುಲ್ನೆಸ್ ಆಗಿ ರಿಲ್ಯಾಕ್ಸ್ ಆಗೋಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಜೀವನದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ನಾವು ಏಕಾಂತದಲ್ಲಿರಬೇಕು. ಯಾರೇ ಆಗಲಿ, ಅವರವರ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ, ಅವರವರ ಹಣಕಾಸು, ಮನೆಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ. ಕೆಲವರು ಹೇಳ್ತಾರೆ, ನೀವೇನು ಏಕಾಂತ ಇರು ಅಂತ ಹೇಳ್ತೀರಾ, ಬೆಳಗಿನ ಸಾಯಂಕಾಲದವರೆಗೂ ಮನೆ ಕೆಲಸನೇ ಆಗಿಬಿಡುತ್ತೆ, ಹೆಂಡತಿ, ಮಕ್ಕಳು, ಅಕ್ಕಪಕ್ಕದವರು, ಆಮೇಲೆ ನಮ್ಮ ಕೆಲಸ ಕಾರ್ಯಗಳು ಇವೆಲ್ಲ ಮಾಡಿ ಟೈಮ್ ಎಲ್ಲಿ ಸಿಗುತ್ತೆ ಅಂತ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಬಂಧುಗಳೇ. ನೀವು ಏಕಾಂತದಲ್ಲಿರಬೇಕು ಅಂತ ಬಯಸುವುದು ಸಂಕಲ್ಪ ಫಸ್ಟ್ ಮಾಡಿ. ದೇವರು ಕಾಸ್ಮಾಸ್ ನಿಮಗೆ ಅದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಯಾವುದೋ ಕೆಲಸದಲ್ಲಿರ್ತೀರ, ಕ್ಷಣಕಾಲ ಕಣ್ಣು ಮುಚ್ಕೊಂಡು ಕೆಲವು ನಿಮಿಷಗಳ ಕಾಲ ರಿಲ್ಯಾಕ್ಸ್ ಆಗಿ ಮನೆಯ ವಾತಾವರಣದಲ್ಲಿ TV, ಮೊಬೈಲು ಎಲ್ಲವೂ ಕೂಡ ಆಫ್ ಮಾಡಿ ಕ್ಷಣಕಾಂತ ಏಕಾಂತದಲ್ಲಿರಿ. ಅಥವಾ ಮೆಡಿಟೇಷನ್ ಮಾಡುವಾಗ ಒಂದು 20 ನಿಮಿಷ ಅದಕ್ಕೆ ಮೀಸಲನ್ನು ಇಡಿ. ಅಥವಾ ಮನೆಯ ಬಿಟ್ಟು ಹೊರಗಡೆ ಹೋಗಿ ಯಾವುದೋ ಒಂದು ಪಾರ್ಕಲ್ಲೋ ಎಲ್ಲರೂ ಒಂದು ಪ್ರಕೃತಿಯ ಹತ್ತಿರದಿರುವಂತಹ ವಾತಾವರಣದಲ್ಲಿ 5 ನಿಮಿಷ ಟೈಮ್ ಕಡೀರಿ. ಅದು ಮಾಡೋಕ್ಕಾಗಲಿಲ್ವಾ, ದೂರದಲ್ಲಿ ಯಾವುದಾದ್ರು ಒಂದು ವೀಕೆಂಡಲ್ಲಿ ಟ್ರಿಪ್ ಥರ ಹೋಗಿ ಹರಿಯುವ ಒಂದು ನದಿ ಅಥವಾ ಜಲಪಾತ,
ಒಂದು ಪ್ರಕೃತಿ ಸೌಂದರ್ಯ ಇರುವಂತಹ ಜಾಗ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಮ್ಮ ಗಾಡಿಯನ್ನು ಒಂದು ಕಡೆ ಹಾಕಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಯಾವುದಾದ್ರೂ ಸರಿ, ನಿಮ್ಮ ಜೀವನದಲ್ಲಿ ಅರಸುನಿ ಏಕಾಂತ ಸ್ವಾತಂತ್ರ್ಯ ಸುಖವ. ಆ ಒಂದು ಏಕಾಂತದಲ್ಲಿ ಕೂತ್ಕೊಂಡಾಗ ನಿಮ್ಮನ್ನು ನೀವೇ ಅವಲೋಕನವನ್ನು ಮಾಡ್ಕೋತೀರಾ. ನಿಮ್ಮ ಜೀವ ಬಂದಂತ ನೀವೇ ಮಾಡ್ಕೋಬೇಕು. ಜೊತೆ ಯಾರೂ ಇರಬಾರ್ದು, ಫ್ರೆಂಡ್ಸ್ ಯಾರೂ ಕರ್ಕೊಂಡು ಹೋಗಬಾರ್ದು. ಅದೇ ಮೇಯ್ನ್ ಕಂಡೀಷನ್ ಇದರಲ್ಲಿ. ನೀವು ಒಬ್ಬರೇ ಇರಬೇಕು. ನಿಮ್ಮ ಪಾಡೆ ನೀವು ಕೂತ್ಕೋದು, ಗಂಡ ಹೆಂಡತಿ ಕೂಡ ಹೋಗಬಾರ್ದು, ಒಬ್ಬರೇ ಇರಬೇಕು. ಆವಾಗ ಮಾತ್ರ ನೀವು ಏಕಾಂತದಲ್ಲಿ ಆ ಸ್ವಾತಂತ್ರ್ಯ ಸುಖವನ್ನು ಗಮನಿಸ್ತೀರಾ. ನಾ ಜೀವನ ನಡ್ಕೊಂಬಂದಿರೋಂತಹ ಹಾದಿ ಯಾವುದು, ನಾ ಸರಿನಾ ತಪ್ಪ, ನನ್ನಿಂದ ಯಾರಿಗೆ ಅನುಕೂಲ ಆಗ್ತಾಯಿದೆ, ಯಾರಿಗೆ ಅನಾನುಕೂಲ ಆಗ್ತಾಯಿದೆ, ತಾನು ಸುಮ್ಮನೆ ಕಣ್ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೇನಾ, ಇದರಿಂದ ಏನೋ ಹೇಳ್ತಾರೆ ಅರಣ್ಯ ರೋದನವಾಗ್ತಾ ಇದೆಯಾ, ಇದನ್ನೆಲ್ಲ ಏಕಾಂತದಲ್ಲಿ ನೀವು ಪರೀಕ್ಷೆ ಮಾಡ್ಬೋದು. ಆವಾಗ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಒಬ್ಬ ಚಾಲೆಂಜ್ ಕಟ್ತೀವಿ, ಒಬ್ಬನ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನೀನು. ಮಧ್ಯನಿಗೆ ಗ್ಲೂಕೋಸ್ ಆಗಲಿ ನೀರಾಗಲಿ ಏನೂ ಕೊಡೋದಿಲ್ಲ. ಸ್ವಲ್ಪ ಸುಸ್ತಾರೆ, ರಿಲ್ಯಾಕ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗು. ನೋಡಿ, ರಿಲ್ಯಾಕ್ಸ್ ಅನ್ನೋ ಪದವನ್ನು ಮೊದಲು ಉಪಯೋಗಿಸ್ತಾ ಇದ್ದೀನಿ. ಒಪ್ಕೋತಾನೆ. ಒಂದು 2 ಕಿಲೋಮೀಟರ್ ನಡೀತಾನೆ, ಬಾಯಾರಿಕೆ ಆಗುತ್ತೆ, ಸುಸ್ತಾಗುತ್ತೆ, ನಿಂತ್ಕೋತಾನೆ. ಆದರೆ ನೀರು ಗ್ಲೂಕೋಸ್ ಏನೂ ಕೊಡಲ್ಲ, ಹೇಳಿರ್ತೀನಿ ಅವನಿಗೆ. ಆದರೂ ಕೂಡ ಮಾತಿಗೆ ಒಪ್ಪಿ ಅವನು ತಪ್ಪಬಾರದು ಅಂದ್ಬಿಟ್ಟು 2 ನಿಮಿಷ ನಿಂತ್ಕೊಂಡು ಸುಧಾರಿಸ್ಕೊಂಡು ಮುಂದೆ ಎನರ್ಜಿಯನ್ನು ತೊಗೊಂಡು ಮುಂದೆ ಹೋಗ್ತಾನೆ. ಇನ್ನು 2 ಕಿಲೋಮೀಟರ್ ಆದಮೇಲೆ ಮತ್ತೆ ನಿಂತು ರಿಲ್ಯಾಕ್ಸ್ ಮಾಡಿಕೊಂಡು ಮುಂದೆ ಹೋಗ್ತಾನೆ. ಅದೇ ರೀತಿ ರಿಲ್ಯಾಕ್ಸ್ ಆಗಾರೆ ಎಲ್ಲಿಂದ ಬಂತು? ಯಾವುದೇ ಒಂದು ಕ್ರಿಯೆಯನ್ನು ಮಾಡುತ್ತಿರುವಾಗ ಅದಕ್ಕೆ ಪಾಸ್ ಕೊಟ್ಟಾಗ ರಿಲ್ಯಾಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವ? ಹಾಗೆ ನಡೆಯುತ್ತಿರುವಂತಹ ವ್ಯಕ್ತಿ 2 ನಿಮಿಷ ನಿಂತಾಗ ರಿಲ್ಯಾಕ್ಸ್ ಆದ. ತುಂಬ ಹೊತ್ತು ನಿಂತಿರುವಂತಹ ವ್ಯಕ್ತಿ 2 ನಿಮಿಷ ಕೂತಾಗ ರಿಲ್ಯಾಕ್ಸ್ ಆಗ್ತಾನೆ. ಯಾವಾಗಲೂ ಕೂತಿರುವಂತಹ ವ್ಯಕ್ತಿ, ಈಗ ವಾಚ್ಮ್ಯಾನ್ಗಳು ಅವರೆಲ್ಲ ಇರ್ತಾರೆ ನೋಡಿ, ಕೂತಿರ್ತಾರೆ ಯಾವಾಗಲೂ, ಸಾಕಾಗಿ ಹೋಗಿರುತ್ತೆ ಕೂತು. ಅಂಥವರು 2 ನಿಮಿಷ ಬೆನ್ನುವರೆಗೆ ಮಲಗಿದಾಗ ರಿಲ್ಯಾಕ್ಸ್ ಆಗ್ತಾರೆ. ಹೀಗೆ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದಾಗ ಆ ಕ್ರಿಯೆಗೆ 2 ನಿಮಿಷ ಪಾಸ್ ಕೊಟ್ಟಾಗ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಕೇವಲ ಒಂದು 5-10 ನಿಮಿಷಗಳ ಕಾಲ ಎಲ್ಲ ಬಾಹ್ಯ ಚಟುವಟಿಕೆಗಳಿಗೆ ಬ್ರೇಕ್ ಆಗಬೇಕು. ಮೊಬೈಲ್ ಆಫ್ ಮಾಡಬೇಕು. ಮೊಬೈಲ್ ಆನ್ ಆಗಿದ್ರೂ ಕೂಡ ಅಷ್ಟೇ, ನಾವು ಮೈಂಡ್ಫುಲ್ ರಿಲ್ಯಾಕ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾಲ್ ಬರದೇ ಇರ್ಬೋದು, ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ, ಎಚ್ಚರವಾಗಿರುತ್ತೆ. ಯಾವ ಸೌಂಡ್ ಬಂದ ತಕ್ಷಣವೇ ಜೋಬಿಗೆ ಹೋಗುತ್ತೆ ಕೈ, ಆ ಮೊಬೈಲ್ ತೊಗೋಬೇಕು ಅಂದ್ಬಿಟ್ಟು. ಆದ್ದರಿಂದ ಈ ರಿಲ್ಯಾಕ್ಸೇಷನ್ ಟೈಮಲ್ಲಿ 10 ನಿಮಿಷಗಳ ಕಾಲ ಮೊಬೈಲನ್ನು ಆಫ್ ಮಾಡಿಬಿಡಿ. ಆವಾಗ ನೀವು ವ್ಯತ್ಯಾಸ ಕಂಪೇರ್ ಮಾಡ್ಕೊಳ್ಳಿ. ಆನ್ ಮಾಡಿಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಒಂದು ಸತಿ ಮಾಡಿ ನೋಡಿ, ಮೊಬೈಲ್ ಆಫ್ ಮಾಡಿ ರಿಲ್ಯಾಕ್ಸೇಷನ್ ಮಾಡಿ ಇನ್ನೊಂದು ಸತಿ ಪರೀಕ್ಷೆ ಮಾಡಿ, ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ಬಂಧುಗಳೇ. ಹಾಗಾಗಿ ನಿಮ್ಮ ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡುವಾಗ 2 ನಿಮಿಷ ರಿಲ್ಯಾಕ್ಸ್ ಮಾಡಿ ತಿರ್ಗಾ ಮಾಡಿದಾಗ ಮೊದಲನಿಗಿಂತ ಜಾಸ್ತಿ ಉತ್ಸಾಹಿಗಳಾಗಿ ಕೆಲಸ ಮಾಡ್ತೀರಾ, ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಊಟ ಮಾಡುವಾಗ ಬಹಳ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಇಡೀ ದೇಹಕ್ಕೆ, ಚಯಾಪಚಯ ಕ್ರಿಯೆಗಳಿಗೆ, ದೇಹದ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಯಾವುದು? ಆಹಾರ. ಒಳ್ಳೆಯ ಆಹಾರನೇ ನಮಗೆ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಆರೋಗ್ಯವನ್ನು ಕೊಡ್ತಾ ಹೋಗುತ್ತೆ. ಅಂದಮೇಲೆ ಅದಕ್ಕೆ ಇರುವಂತಹ ಗೇಟ್ ಯಾವುದು? ನಮ್ಮ ಬಾಯಿ. ನಾವೇನು ಮಾಡ್ತೀವಿ? ಎಲ್ಲೋ ಟಿ ವಿ ನೋಡ್ತಾ ಬಾಯಿ ಒಳಗೆ ಬಂದದನ್ನೆಲ್ಲ ಒಳಗೆ ತಳ್ತಾ ಇರ್ತೀವಿ. ಹೇಗೆ ಒಂದು ಕಾರ್ಯಕ್ರಮದ ಒಂದು ತುಂಬ ದಿವ್ಯವಾದಂತಹ ಕಾರ್ಯಕ್ರಮ ನಡೆದಿರುತ್ತೆ, ಅಲ್ಲಿ ಬರೀ ಗೇಟಲ್ಲಿ ಪಾಸ್ ಇದ್ದವ್ರು ಮಾತ್ರ ಒಳಗೆ ಬಿಡಬೇಕು ಅಂತ ಇರುತ್ತೆ. ಅಲ್ಲಿ ಆಸನ 500 ಜನಕ್ಕೆ ಮಾತ್ರ ಇರುತ್ತೆ. ನಾವು ಸುಮ್ಮನೆ ಎಲ್ಲರನ್ನೂ ಬಿಟ್ಬಿಟ್ರೆ ಸಾವಿರಾರು ಜನ ಸೇರಿದಾಗ ಅಲ್ಲಿ ಒಬ್ಬರು ಕಾಲು ತೊಳಕ್ಕೆ ಇನ್ನೊಬ್ಬರು ಸಿಕ್ಕಿ ಸಾವು ಸಂಭವಿಸುತ್ತೆ ಅಲ್ವಾ? ಹಾಗೆಯೇ ನಮ್ಮ ಈ ದೇಹಕ್ಕೆ, ಪವಿತ್ರವಾದಂತಹ ದೇಹಕ್ಕೆ ಆರೋಗ್ಯ ಸುಧಾರಿಸಲು, ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರೋದು ಒಳ್ಳೆಯ ಆಹಾರ. ಆ ಆಹಾರವನ್ನು ನಾವು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ಬಾಯಿಗೆ ಕಂಟ್ರೋಲ್ ಇಲ್ಲದೆ ಆ ಬಾಯಿ ಅನ್ನುವಂತಹ ಗೇಟಿನ ಮುಖಾಂತರ ಎಲ್ಲವನ್ನೂ ಒಳಗೆ ತುಂಬ್ತಾ ಇರುವಾಗ ಏನಾಗುತ್ತೆ, ನಮಗೆ ದೇಹಕ್ಕೆ ಬೇಕಿದ್ದು ಬೇಡವಾದ್ದು ಎಲ್ಲವೂ ತುಂಬಿ ನಮ್ಮ ದೇಹದಲ್ಲಿ ಅಜೀರ್ಣ ಉಂಟಾಗುತ್ತೆ. ಬೇಕಿರಲ್ಲ ನಮ್ಮ ದೇಹಕ್ಕೆ. ಹಾಗಾಗಿ ದೇಹದ ಎಲ್ಲ ಆರೋಗ್ಯಗಳು ಕೂಡ ಅನಾರೋಗ್ಯದ ಕಡೆ ತಿರುಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಊಟ ಮಾಡುವಾಗ ಹೊರನಾಟ ಬದಿಗಿಟ್ಟು, ಹೊರಗಡೆ ಆಟ ಆಡ್ತೀವಲ್ಲ, ಅವ್ರ ಹತ್ರ ಮಾತಾಡು, ಇವ್ರ ಹತ್ರ ಮಾತಾಡು, ಫೋನ್ ಅವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆಹಾರ ಅನ್ನೋದು ಆ ಒಂದು ಪುಣ್ಯಾತ್ಮ ದೇವರು ಕೊಟ್ಟಂತಹ ಪ್ರಸಾದ.
ಅದಿಲ್ಲ ಅಂತಂದರೆ ನಾವು ಇಷ್ಟು ಕಷ್ಟಪಡಬೇಕಲ್ವ, ಭಿಕ್ಷೆ ಬಿಡಬೇಕು. ಹಾಗಾಗಿ ಆ ದಿವ್ಯ ಪ್ರಸಾದ ಅಂದ್ಕೊಂಡು ಆಹಾರವನ್ನು ಒಳಗೆ ಬಿಡು. ಸುಮ್ಮನೆ ಆಹಾರ ತೆಗೆದು ತುಂಬೋದಲ್ಲ, ತುಂಬೋದಕ್ಕೂ ಒಳಗೆ ಬಿಡುವುದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಒಂದೊಂದು ತುತ್ತು ಅನ್ನದಲ್ಲಿ ನಮ್ಮ ಜೀವದ ಪ್ರಾಣ ಇದೆ ಬಂಧುಗಳೇ. ಎಷ್ಟೋ ಸತಿ ನೀವು ಎಷ್ಟೇ ಕೋಟ್ಯಾಧಿಪತಿಗಳಾದರೂ ಕೂಡ ಇರಾಕ್ ವಾರ್ ನಡೀತಿರುತ್ತೆ, ಇಂಡಿಯನ್ಸ್ ಆಗಿ ನೀವು ಹೋಗಿರ್ತೀರ, ಅಲ್ಲಿಂದ ಬಾಂಬ್ ಬಿದ್ದಿರುತ್ತೆ, ನಿಮ್ಮ ಪ್ಲೇನ್ಗೆ ಬಿದ್ದು ನಿಮ್ಮ ವಿಮಾನದ ಕೆಳಗೆ ಉರುಳಿ ಬಿದ್ದಿರ್ತೀರ. ನಿಮ್ಮ ಕಡೆಯವರು ಯಾರೂ ಇರೋದಿಲ್ಲ, ಅಲ್ಲಿ ಬಾಯಾರಿಕೆ ಆಗ್ತಾ ಇರುತ್ತೆ, ಕಾಲಿಗೆ ಏಟು ಬಿದ್ದಿರುತ್ತೆ, ನೀವು ಒಂದು ತುತ್ತು ನೀರು ಕೊಡೋರಿಲ್ಲ, ಅನ್ನ ಕೊಡೋರಿಲ್ಲ. ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದು ತುತ್ತು ಅನ್ನದ ಬೆಲೆ ಅಲ್ವಾ. ಅಂಥದ್ದು ನಮಗೆ ಸಲೀಸಾಗಿ ಸಿಗ್ತಾ ಇರುವಾಗ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಹಾಗಾಗಿ ಪ್ರತಿಯೊಂದು ತುತ್ತು ಊಟ ಮಾಡುವಾಗಲೂ ಕೂಡ, ಒಳಗೆ ಬಿಡುವಾಗಲೂ ಕೂಡ ಅದು ದೇವರು ಕೊಟ್ಟಂತಹ ದಿವ್ಯ ಪ್ರಸಾದ ಅಂತ ಕಣ್ಣು ಹೊತ್ಕೊಂಡು ಒಳಗೆ ಹಾಕಿದಾಗ ನಿಮ್ಮ ಆರೋಗ್ಯ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಿ ಆರಾಮಕ್ಕಿರುತ್ತದೆ. ಆಮೇಲೆ ಎಷ್ಟೋ ಸತಿ ಕೆಲವರು ಮಾಡ್ತಾರೆ, ಊಟ ಮಾಡುವಾಗ ಬರೀ ಋಣಾತ್ಮಕ ಚಿಂತನೆಯನ್ನೇ ಮಾಡ್ತಾಯಿರ್ತಾರೆ. ತಪ್ಪು. ಊಟ ಮಾಡುವಾಗ ಅಯ್ಯೋ kg 100 ರೂಪಾಯಿ ಕೊಟ್ಟು ಅಕ್ಕಿ ತಂದಿದ್ದೀನಿ, ನೀವು ಅದನ್ನು ಚೆಲ್ಲಬೇಡ, ಇದನ್ನು ಚೆಲ್ಲಬೇಡ, ತರಕಾರಿ ಅಷ್ಟೊಂದು ಕಾಸ್ಟ್ಲಿ ಆಗೋಯ್ತು, ಅದು ಹಾಕಿ ಅಡುಗೆ ಮಾಡಿದ್ಯಲ್ಲ, ಸ್ವಲ್ಪ ಹೋಲ್ಡ್ ಮಾಡ, ಈ ಥರ ಋಣಾತ್ಮಕ ಚಿಂತನೆಯನ್ನು ಮಾಡ್ತಾ ನಾವು ಊಟ ಮಾಡ್ತೀವಿ. ಅದು ಕೂಡ ತಪ್ಪು ಬಂಧುಗಳೇ. ಕಾಲ್ಪನಿಕವಾಗಿ ಆದರೂ ಕೂಡ ಸಕಾರಾತ್ಮಕವಾಗಿ ಒಂದು ಗೋಪುರವನ್ನು ಕಟ್ಟಿ ಮನೆಯವರಿಗೆ ಚೆನ್ನಾಗಿ ಅಡುಗೆ ಮಾಡಿದ್ಯಾ, ಎಷ್ಟೊಂದು ತರಕಾರಿ ಹಾಕಿದೆಯಾ, ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾರೂ ವೇಸ್ಟ್ ಮಾಡಬೇಡ್ರಪ್ಪ, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಹೀಗೆ ಸಕಾರಾತ್ಮಕವಾಗಿ ಒಂದು ಗೋಪುರವನ್ನು ಕಟ್ಟಬೇಕು. ಎಲ್ಲರನ್ನೂ ಕೂಡ ಪಾಸಿಟಿವ್ ಆಗಿ ಎಂಕರೇಜ್ ಮಾಡಬೇಕು. ಮನೆ ಮಂದಿ ಎಲ್ಲರಿಗೂ ಕೂಡ ಒಂಥರ ಎನ್ಲೈಟನ್ಮೆಂಟ್ ಕೊಡಬೇಕು. ಈ ಕಾಲದಲ್ಲಿ ಇಷ್ಟು ಕಷ್ಟಪಟ್ಟು ಇರುವಂತಹ ಕಾಲದಲ್ಲೂ ಕೂಡ ಎಷ್ಟು ರುಚಿಯಾಗಿ ಮನೆ ಅಡುಗೆನ ಮಾಡಿದ್ದೀವಿ. ಎಷ್ಟೋ ಮನೆಗಳಲ್ಲಿ ತಾಯಿ ಇರೋದಿಲ್ಲ, ಅಕ್ಕ ತಂಗಿಯರು ಇರೋದಿಲ್ಲ, ಪ್ರತಿದಿನ ಊಟಕ್ಕೆ ಹೋಟೆಲ್ಲು ಅಥವಾ ಬೇರೆ ಒಂದು ಖಾನಾವಳಿಗಳನ್ನು ನಾವು ಅವಲಂಬಿಸಬೇಕಾಗಿರುತ್ತೆ. 4 ದಿವಸ ಚೆನ್ನಾಗಿರುತ್ತೆ, ಅಲ್ಲಿ ಶುಚಿ ಇರೋದಿಲ್ಲ. ಅದೇ ಮನೆಯಲ್ಲಿ ಅಡುಗೆ ಮಾಡಿದ ಊಟ ಮಾಡಿದವರಿಗೆ ಗೊತ್ತು. ಹೀಗೆಲ್ಲ ಮನೆಯವ್ರನ್ನ ಪ್ರಚೋದನೆ ಮಾಡಿದಾಗ ಹೊರಗಡೆ ಊಟ ಮಾಡುವುದನ್ನು ನಿಲ್ಲಿಸಿ ಮನೆಯ ಊಟವನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಕಾಪಿಡುವುದರಿಂದ ನಿಮ್ಮ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಹಾಡು ಕೂಡ ಅಷ್ಟೇ, ಹಾಡ್ತಾ ಹಾಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತ. ಎಷ್ಟೋ ಮನೆಗಳಲ್ಲಿ ಸುಮ್ಮನೆ ತಮಾಷೆ ತಿರುಗಾಡ್ತಾ ಇದ್ರು ಕೂಡ ಹಾಡನ್ನು ಜೇಂಕರಿಸ್ತಾ ಇರ್ತಾರೆ. ಸ್ನಾನ ಮಾಡುವಾಗಿರ್ಬೋದು, ಅಡುಗೆ ಮಾಡುವಾಗಿರ್ಬೋದು. ಅಂತಹ ವ್ಯಕ್ತಿಗಳ ಮನಸ್ಸು ಕೂಡ ಯಾವಾಗಲೂ ಕೂಡ ರಸಮಯವಾಗಿರುತ್ತೆ. ಇನ್ನು ಕೆಲವರು ರೋಗ, ಯಾರೇ ಮನೆಗೆ ಬರಲಿ, ಅಯ್ಯೋ ನಮ್ಮಲ್ಲಿ ಮಗ ಸರಿ ಇಲ್ಲ, ಅಯ್ಯೋ ನಮ್ಮ ಯಜಮಾನರು ಸರಿ ಇಲ್ಲ, ಅಯ್ಯೋ ನಾವು ಹೋಗಿ ಇಂಥವ್ರು ಗಂಟು ಬಿದ್ದರು ನನಗೆ, ಅಥವಾ ಇಂಥ ಹೆಂಡತಿ ನನಗೆ ಗಂಟು ಬಿದ್ದಲು, ಇವಳು ದಪ್ಪ, ಇವಳು ಸಣ್ಣ, ಬರೀ ಕಂಪ್ಲೇಂಟ್ ಮಾಡೋದೇ ಆಗಿಬಿಟ್ಟಿರುತ್ತೆ. ಯಾರಿಗೂ ಕೂಡ ಸಮಾಧಾನವೇ ಇರೋದಿಲ್ಲ. ಅಂಥವರ ಮನೆಯಲ್ಲಿ ಸದಾ ರೋಗ ತುಂಬಿ ತುಳುಕಾಡ್ತಾ ಇರುತ್ತೆ ಭಕ್ತಿಗಳೇ. ಹಾಗಾಗಿ ಮನೆಯಲ್ಲಿ ಸದಾ ಹಾಡಿನ ಜೇಂಕಾರಗಳನ್ನು, ಹಾಡಿನ ಗುನುಗುನಿಯನ್ನು ಗುಣುಗ್ತಾ ಇದ್ದಾಗ ನಿಮ್ಮ ದೇಹ ಮನಸ್ಸು ಕೂಡ ಆರಾಮವಾಗಿ ರಿಲ್ಯಾಕ್ಸ್ ಆಗಿರುತ್ತೆ, ಮೈಂಡ್ಫುಲ್ ಆಗಿರುತ್ತೆ. ಅದಕ್ಕೆ ನಿಮ್ಮ ಮುದ್ದು ರಾಮ ಹೇಗೆ ಹೇಳ್ತಾನೆ, ಮನಸ್ಸನ್ನು ಹೇಗೆ ಇಟ್ಕೋಬೇಕು ಅಂತಂದರೆ, ದೂರದಿರು ದುಡುಕದಿರು, ಮುರಟದಿರು ಮುನಿಯದಿರು, ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ. ನೋಡಿ ಎಷ್ಟು ಚೆನ್ನಾಗಿದೆ. ಹೇಗಾಗಿ ಇರಬಾರ್ದು ಅಂತ ಹೇಳ್ತಾನೆ. ದೂರದಿರು, ಬೇರೆಯವ್ರನ್ನ ಬರೀ ಕಾಮೆಂಟ್ಸ್ ಮಾಡ್ತಾ ಇರೋದು, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅಯ್ಯೋ ನಾನು ನೋಡಿಲ್ವ, ನನ್ನ ಕಣ್ಣು ಮುಂದೆ ಬೆಳೆದವನು, ದೂರ ಬೇಡ. ದುಡುಕದಿರು, ತಕ್ಷಣಕ್ಕೆ ಒಂದು ವ್ಯಕ್ತಿಯ ಬಗ್ಗೆ ಅಪಾರ್ಥವನ್ನು ಕಲ್ಪಿಸ್ಕೊಂಡು ಅವನೇ ತಪ್ಪು ಮಾಡ್ತಾ ಇದ್ದಾನೆ ಅಂತ ತೀರ್ಮಾನಕ್ಕೆ ಬರಬೇಡ. ಮುರುಟದಿರು ಮುನಿಯದಿರು, ಅವನ ಮಖಕ್ಕೆ ಹಿಂಸೆ ಆಗೋಂಗೆ ಮಾತಾಡಬೇಡ. ಮುನಿಯದಿರು, ಕೋಪನೂ ಮಾಡ್ಕೋಬೇಡ. ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ, ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ನಿನ್ನ ಸ್ವಭಾವದಿಂದ ನೀನು ಗಳಿಸುವಂಥವನಾಗು. ಅವಾಗೇನಾಗುತ್ತೆ, ಯೂನಿವರ್ಸಲ್ ಲವ್ ಅಂತ ಹೇಳ್ತೀವಿ. ನಾವೇನು ಮಾಡ್ತಾಯಿದ್ದೀವಿ, ಬರೀ ದೂರೋದು, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ. ಇವತ್ತು ನಾನು ಅವನ ಬಗ್ಗೆ ಮಾತಾಡಿದಾಗ ನಾಳೆ ಇವನ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡ್ತೀವಿ. ಅದೇ ಅಭ್ಯಾಸ ಆಗಿಬಿಡ್ತಿರುತ್ತೆ. ಆಮೇಲೆ ದುಡುಕ್ಬಿಡೋದು. ಯಾರೋ ಒಬ್ಬರು ಏನೋ ಮಾಡೋಕ್ಕೆ ಹೋದಾಗ, ನನಗೆ ಗೊತ್ತಿತ್ತು ಅವನು ಇದೇ ಥರ ಮಾಡ್ತಾನೆ ಅಂದ್ಬಿಟ್ಟು ಅದಕ್ಕೆ ಅವನ ಹತ್ರ ಹೋಗಬೇಡ ಅಂತ ಹೇಳಿರೋದು. ಆ ಥರ ಹೇಳ್ತಾರೆ. ಅದು ಮಾಡಬೇಡ. ಕೋಪ ಮಾಡ್ಕೋಬೇಡ. ತೆಗಳಿದರೆ ಬರೀ ಕಲಹ, ಕದಡಿದರೆ ಬಲು ರಾಡಿ, ನಗೆಯಿಂದ ನೆಮ್ಮದಿಯೋ ಮುದ್ದು ರಾಮ. ತೆಗಳಿದರೆ ಬಲಿಕರ, ನೀವು ಯಾರು ಬೈರಿ ಬಿಟ್ಬಿಡ್ತಾರಾ? ಇವತ್ತೇನೋ ನಿಮ್ಮ ಬಾಯಿ ಚಪ್ಪಲ ನೀವು ಬೈತೀರಾ, ಅವ್ನು ಟೈಮ್ ಕಾಯ್ಕೊಂಡಿರ್ತಾನೆ. ಬಡ್ಡಿ ಮಗ ಅವತ್ತು ಹಂಗೆ ಹೇಳ್ದ, ಇವತ್ತು ನಾನು ಹಿಂಗೆ ಮಾಡ್ತೇನೆ ಅಂತ ರಿವರ್ಸ್ ಮಾತಾಡ್ತಾನೆ. ತೆಗಳಿದರೆ ಬರೀ ಕಲಹ, ಕದಡಿದರೆ ಬಲು ರಾಡಿ,
ಇವತ್ತೇನಾದ್ರು ಇವ ರಾಜಕೀಯದ್ದು ನೋಡ್ತಾ ಇದ್ದೀರಾ, ಅವನು 1000 ಎಕರೆ ಜಮೀನು ಮಾಡ್ದ ಅಂತ, ಇನ್ನೊಬ್ಬ ಸುಮ್ಮನೆ ಇರ್ತಾನೆ, ನೀವು 500 ಎಕರೆದು 4 ಕಡೆ ಮಾಡಿಲ್ವಾ ಅವನು ಹೇಳ್ತಾನೆ. ಹಾಗೆ ಕದಡಿದರೆ ಬಲು ರಾಡಿ. ನಾವು ಇನ್ನೊಬ್ಬರ ಜಾತಕವನ್ನು ನಾವು ಕದಡಿದಾಗ ಅವರು ನಮ್ಮ ಜಾತಕವನ್ನು ಕದಡಿ ರಾಡಿ ಮಾಡಿಬಿಡ್ತಾರೆ. ನಗೆಯಿಂದ ನೆಮ್ಮದಿಯೋ ಮುದ್ದುರಾಮ. ಅದರ ಬದಲು ಒಂದು ವ್ಯಕ್ತಿ ಸಿಕ್ಕಿದಾಗ ಮುಗುಳ್ ನಗೆಯನ್ನು ನಕ್ಕಿ ಹಾಯ್ ಚೆನ್ನಾಗಿದೆಯಾ ಅಂತಂದಾಗ ಜೀವನ ನಮಗೂ ನೆಮ್ಮದಿಯಾಗಿರುತ್ತೆ, ಅವ್ರಿಗೂ ಕೂಡ ನೆಮ್ಮದಿಯಾಗಿರುತ್ತೆ. ಬಂಧುಗಳೇ, ಅಷ್ಟೇ ಸಾಕ. ಜೀವನದ ಹಂತಗಳಲ್ಲಿ ನಾವು ಏನು ಮಾಡಬೇಕು ನೋಡಿ. ಕರುಬಿದ್ದರೆ ಬಂತೇನೋ, ಇನ್ನೊಬ್ಬರ ಬಗ್ಗೆ ಕರುಬ್ತೀವಿ. ಅಯ್ಯೋ ಅವರಷ್ಟು ಒಳ್ಳೆ ಬಟ್ಟೆ ತೊಗೊಂಬಿಟ್ಟಿದ್ದಾರೆ, ಒಳ್ಳೆ ಕಾರ್ ತೊಗೊಂಬಿಟ್ಟಿದ್ದಾರೆ, ಅವ್ರಿಗೇನಪ್ಪ ದೇವರೆಲ್ಲ ಕೊಟ್ಬಿಟ್ಟಿದ್ದಾನೆ, ನಮಗೇನೂ ಇಲ್ಲ ಅಂತ. ಕರುಬಿದರೆ ಬಂತೇನು ಉಪ್ಪಿ ಸಿಹಿ ಆಗುವುದೇ, ಕಾಗೆ ಕೋಗಿಲೆಯಾಗಿ ಹಾಡ ಕಲಿತೀತೆ, ಯಾರಿಗಿದೆ ಅರೆಗಳಿಗೆ ಗೋಳ ಕತೆ ಕೇಳಲಿಕ್ಕೆ, ಚಿಂತೆ ಜೀವನವೇನೋ ಮುದ್ದುರಾಮ. ಮುದ್ದುರಾಮ ಹೇಳ್ತಾನೆ, ಕರುಬಿದರೆ ಬಂತೇನು ಉಪ್ಪು ಸಿಹಿ ಆಗುವುದೇ. ನಾವು ಇನ್ನೊಬ್ಬರ ಬಗ್ಗೆ ಕರುಬಿದ್ರೆ, ಜೆಲಸ್ ಮಾಡಿದ್ರೆ ಉಪ್ಪು ಸಿಹಿ ಆಗುತ್ತಾ? ಆಗೋದಿಲ್ಲ, ಉಪ್ಪು ಉಪ್ಪೇ. ಕಾಗೆ ಕೋಗಿಲೆಯಾಗಿ ಹಾಡ ಕಲಿತೀತೆ. ಆ ಕಾಗೆ ಬಂದ್ಬಿಟ್ಟು ಕೋಗಿಲೆ ಥರ ಹಾಡು ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಕಾಗೆ ಕಾಗಿಲೇನೆ, ಕೋಗಿಲೆ ಕೋಗಿಲೆನೆ. ಯಾರಿಗಿದೆ ಅರೆಗಳಿಗೆ ಗೋಳ ಕಥೆ ಕೇಳಲಿಕ್ಕೆ. ನೋಡಿ, ನಿಮ್ಮ ಸುತ್ತಮುತ್ತಲು ಯಾರ ಥರ ನಿಮ್ಗೆ ಗೋಳಿನ ಕತೆ ಹೇಳಿ, ಅಯ್ಯೋ ಬಿಡು ಸಾಕು ಆಮೇಲೆ ಮಾತಾಡು, ಮುಂದೇನಾಯಿತು ಅಂದ್ಬಿಡ್ತಾರೆ. ಯಾರಿಗೂ ಕೂಡ ಟೈಮ್ ಇಲ್ಲ. ಅವ್ರದ್ದೇ ಅವ್ರಿಗೆ 108 ಕಥೆಗಳಿರುತ್ತೆ. ನಿಮ್ಮ ಗೋಳ ಕತೆ ಕೇಳೋಕ್ಕೆ ಅವ್ರಿಗೆಲ್ಲ ಸಮಯ ಇರುತ್ತೆ. ಹಾಗಾಗಿ ಯಾರಿಗಿದೆ ಅರೆಗಳಿಗೆ ಗೋಳ ಕತೆ ಕೇಳಲಿಕ್ಕೆ, ಚಿಂತೆ ಜೀವನವೇನೋ ಮುದ್ದುರಾಮ. ಹಾಗಾಗಿ ಚಿಂತನೆಯೇ ಜೀವನ ಅಲ್ಲ, ಖುಷಿಯಾಗಿ ರಿಲ್ಯಾಕ್ಸ್ ಆಗಿರು ಅಂತ ನಮ್ಮ ಮುದ್ದುರಾಮ ಹೇಳ್ತಾನೆ. ಅಷ್ಟೇನಾ? ನೆಲ ಸರಿ ಹದ ಮಾಡಿ ಮಲ್ಲಿಗೆಯ ಸಸಿ ನೆಟ್ಟು, ನೀರೆರೆದು ಎನಿತೊಂದು ಆರೈಕೆ ಅದಕ್ಕೆ. ನೆಲವ ಸರಿ ಹದ ಮಾಡಿ, ನೆಲವನ್ನು ಹದ ಮಾಡಿ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಮಲ್ಲಿಗೆಯ ಸಸಿ ನೆಟ್ಟು, ಒಂದು ಮಲ್ಲಿಗೆಯ ಸಸಿನ ತೊಗೊಂಬಂದು ನೆಡ್ತೀವಿ. ನೀರೆರೆದು ನೀರು ಹಾಕ್ತೀವಿ. ಎನಿತೊಂದು ಆರೈಕೆ ಅದಕ್ಕೆ, ಅದಕ್ಕೆ ಎಷ್ಟು ಆರೈಕೆ ಮಾಡ್ತೀವಲ್ವ. ಅರೆಗಳಿಗೆ ತಾ ಅರಳಿ ನಕ್ಕು ಹೂ ಬಾಡುವುದು. ಮನುಜ ಬಾಳಿದು ಅಷ್ಟೇ ಮುದ್ದುರಾಮ. ಇಷ್ಟೆಲ್ಲ ಕಷ್ಟಪಟ್ಟು ನೆಲವನ್ನು ಹದ ಮಾಡಿ, ನೀರೆರೆದು, ಎನಿತು ಆರೈಕೆಯನ್ನೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಸೀಸನ್ ಬಂದಾಗ ಅರೆಗಳಿಗೆ ಆ ಮಲ್ಲಿಗೆ ಹೂವು ಅರಳುತ್ತೆ, ಆಮೇಲೆ ನಕ್ಕು ಬಾಡಿ ಹೋಗುತ್ತೆ. ಮನುಷ್ಯನ ಬದುಕು ಕೂಡ ಇಷ್ಟೇ ಬಂಧುಗಳೇ. ಕೇವಲ ಅರೆಗಳಿಗೆ ಅರಳಿ ಬಾಡಿದ ಮಲ್ಲಿಗೆಯಂತೆ ನಮ್ಮ ಜೀವನ ಕ್ರಮ. ಯಾವುದೇ ವ್ಯಕ್ತಿಯು ತಗೊಳ್ಳಿ, ಅವನ ಜೀವನದ ಹಂತದಲ್ಲಿ 0ಯಿಂದ 100ರ ಒಳಗೆ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಿರ್ತಾನೆ. ಪ್ರತಿ ದಿವಸ ಯಾರೂ ಬಂದು ಅವನ್ನ ಹೊಗಳೋದಿಲ್ಲ. ಮಾಡುವ ಹಂತದಲ್ಲಿ ತೆಗಳ್ತಾರೆ, ಕಾಲೆಳಿತಾರೆ, ಮತ್ಸರಗಳನ್ನು ತೋರಿಸ್ತಾರೆ, ತೊಂದರೆಗಳನ್ನು ಮಾಡ್ತಾರೆ, ಅವನಿಗೆ ಅಡ್ಡಗಾಲನ್ನು ಹಾಕ್ತಾರೆ. ಎಲ್ಲವನ್ನು ದಾಟಿ ಆ ಮುಂದೆ ಬಂದಾಗ ಯಾವುದೋ ಒಂದು ಕ್ಷಣ ಅರಳಿದ ಹೂವು ನಕ್ಕಂತೆ, ಅರಳಿದ ಮಲ್ಲಿಗೆ ಅರಳಿದಂತೆ ಅವನ್ನ ಹೊಗಳಿ ಅಟ್ಟಕ್ಕೇರಿಸಿ ಅವನಿಗೆ ಯಾವತ್ತು ಪದ್ಮಶ್ರೀ ಕೊಡಿ, ಭಾರತ ರತ್ನ ಕೊಡಿ, ಹೀಗೆ ಒಂದು ಅವಾರ್ಡ್ಗಳನ್ನು ಕೊಡ್ತಾರೆ. ಕೊಟ್ಟ ನಂತರ ಹೇಗೆ ಅರಳಿದ ಹೂವು ಬಾಡಿ ಕೆಳಗೆ ಬೀಳುತ್ತೋ ಹಾಗೆ ಅವನ್ನ ಮರೆತು ಬಿಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲು ಸಂಘ ಸಂಸ್ಥೆಗಳಲ್ಲಿ, ಸೊಸೈಟಿಗಳಲ್ಲಿ, ನಮ್ಮ ಒಂದು ದೇಶಗಳಲ್ಲಿ ನಡೀತಾ ಇರೋದು ಇದ್ದೇನೆ. ಯಾವ ಮನುಜರನ್ನು ನಾವು ಹದವಾಗಿ ನೆಲದಲ್ಲಿ ನೆಟ್ಟು ತಾವಾಗೆ ಕಷ್ಟಪಟ್ಟು ಮೇಲೆ ಬಂದಿರ್ತಾರೋ ಮೊದಲು ತೊಂದರೆ ಕೊಡ್ತೀವಿ. ಆ ತೊಂದರೆಗಳನ್ನು ದಾಟಿ ಮೇಲೆ ಬಂದಾಗ ಕ್ಷಣ ಸುಖದಲ್ಲಿ ಅವರ ನಗುವನ್ನು ನೆನೆದು ಅವರು ಹೋದ ತಕ್ಷಣ ಮರೆತು ಬಿಡ್ತಾ ಇದ್ದೀವಿ. ಅದು ಮೈಂಡ್ ರಿಲ್ಯಾಕ್ಸ್ಗೆ ಕಾರಣ ಅಲ್ಲ. ಹಾಗಾಗಿ ಮನಸ್ಸು ಹೇಗಿರಬೇಕು ಅಂತಂದರೆ, ದಿನದ ಅಬ್ಬರದ ಸದ್ದು ಗದ್ದಲದಲ್ಲಿ ಏಕಾಂತವನ್ನು ಅನುಭವಿಸಬೇಕು. ಆವಾಗ ಈ ಜೀವನದಲ್ಲಿ ನಾವು ಏನು ಕಷ್ಟಪಡ್ತಾ ಇದ್ದೀವಲ್ಲ ಎಲ್ಲವನ್ನು ಕೂಡ ಒಂದು ದೃಢ ಮನಸ್ಸಿನಿಂದ ರಿಲ್ಯಾಕ್ಸ್ ಆಗಿ ತೊಗೊಳಕ್ಕೆ ಸಾಧ್ಯ ಇದೆ. ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ನಾವು ಕಾಯಿಲೆ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿರ್ತೀವಿ ಅಂದರೆ, ಕಾಯಿಲೆ ಬಂತು ಅಂದರೆ ಮೈ ನೋವ್ತಾ ಇದೆ ಅಥವಾ ಒಳಗಡೆ ಅಜೀರ್ಣವಾಗಿರುತ್ತೆ, ಇಂಥ ಡಾಕ್ಟರ್ ಹತ್ರ ಹೋಗು, ಒಂದು ಮಾತ್ರೆ ಕೊಡ್ತಾರೆ, ನುಂಗುಬಿಡು, ಮನೆಗೆ ಬಾ. ಅದು ತಾತ್ಕಾಲಿಕ ಶಮನ. ಪರ್ಮನೆಂಟಾಗಿ ಆನಂದ ಅದರಿಂದ ಸಿಗುತ್ತಾ? ಇಲ್ಲ. ಒಬ್ಬ ಜ್ವರ ಬಂದಿರ್ತಾರೆ, ವ್ಯಕ್ತಿ ಮಲಗಿರ್ತಾನೆ, ಆ ಕ್ಷಣಕ್ಕೆ ಮಾತ್ರೆ ಬೇಕು, ತಾತ್ಕಾಲಿಕ ಶಮನವಾಗುತ್ತೆ. ಮುಂದೆ ಜ್ವರ ಬರದೇ ಇರಬೇಕಾದ್ರೆ ಅವನ ಆಹಾರ ಪದ್ಧತಿ ಸರಿಯಾಗಿರಬೇಕು,
ಜೀವನ ಶೈಲಿ ಸರಿಯಾಗಿರಬೇಕು, ಅದನ್ನೆಲ್ಲ ಗಮನಿಸಬೇಕು, ಹೌದಲ್ವಾ? ಹಾಗಾಗಿ ಏನು ಮಾಡಬೇಕು, ಮಲ್ಕೊಳ್ಳುವಾಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ಬಹಳ ಬೇಗ ಮಲ್ಕೊಳ್ಳಿ. ಈಗಿನ ಕಾಲದಲ್ಲಿ ಬಹಳ ಬೇಗ ಅಂದರೆ 8-9 ಕಷ್ಟ, ಅಟ್ಲೀಸ್ಟ್ 11 ಗಂಟೆಗೆ. ಕಾರಣ ನಮ್ಮಲ್ಲಿ ಲಿವರ್ ವರ್ಕ್ ಆಗೋದೇ 11 to 1 ನೈಟ್. ಹಾಗಾಗಿ ಆ ಸಮಯದಲ್ಲಿ ಲಿವರಿಗೆ ಒಂದು ತಾಳ್ಮೆಯನ್ನು ಕೊಡೋಕ್ಕೋಸ್ಕರ ಬೇಗ ಮಲಗಿ, ಬೇಗ ಎದ್ದಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಏನಾಗುತ್ತೆ, ಪ್ರತಿಯೊಂದು ಅಂಗಾಂಗಗಳು ಕೂಡ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಮಯ ಸಿಗುತ್ತೆ. ಯಾವಾಗ ನಮ್ಮ ಜೈವಿಕ ಗಡಿಯಾರದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳು ಕೂಡ ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೋ ಆವಾಗ ನಮ್ಮ ಮೈಂಡ್ ಯಾವಾಗಲೂ ರಿಲ್ಯಾಕ್ಸ್ ಆಗಿರುತ್ತೆ. ಕೆಲವರೊಂದು ಕುಹಕ ಬುದ್ಧಿಯ ಜನ ಕೇಳ್ತಾರೆ, ಇಲ್ಲ ನನಗೆ ನೈಟ್ ಪೂರ್ತಿ ನನಗೆ ನೈಟ್ ಶಿಫ್ಟ್ ಇರುತ್ತೆ, ನಾನು ಬೆಳಗ್ಗೆನೇ ನಿದ್ದೆ ಮಾಡಬೇಕು, ರಾತ್ರಿ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಕರ್ಮ. ಕಾರಣ ಈ ಒಂದು ಬ್ರಹ್ಮಾಂಡದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಾಗಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಶಾಶ್ವತ ಸುಖಿಗಳಾಗೋಕ್ಕೂ ಸಾಧ್ಯ ಇಲ್ಲ. ಹೇಗೆ ಸಮುದ್ರದ ಉಬ್ಬರ ಇಳಿತವಿರುತ್ತಾಗೋ ಹಾಗೆ ಕೆಲವು ಮಂದಿ ಶಾಶ್ವತವಾಗಿ ಸುಖ ಪಡ್ತಿರ್ತಾರೆ, ಶಾಶ್ವತವಾಗಿ ಕಷ್ಟಪಡ್ತಿರ್ತಾರೆ. ಹೀಗೆ ಉಬ್ಬರ ಇಳಿತಗಳಿದ್ದರೇ ಇದು ಒಂದು ಪ್ರಪಂಚ ಅಂತ ಹೇಳ್ತಾರೆ. ಯಾವ ಒಂದು ಗುಂಪು ಆನಂದವಾಗಿ ಮೈಂಡ್ ರಿಲ್ಯಾಕ್ಸ್ ಆಗಿರ್ತಾರೋ ಅದರ ಒಂದು ಇಂಪ್ರೆಷನ್ ಏನಪ್ಪ ಅಂದರೆ, ಆ ಮನುಷ್ಯ ಕೇಳ್ಕೊಂಡು ಬಂದಿದ್ದ, ಅವನ ಕೆಲಸ ಕಾರ್ಯಗಳು, ಅವನು ಕೆಲಸದ ಒಂದು ವೈಖರಿ ಎಲ್ಲವೂ ಕೂಡ ಅವನ ಹಿಂದಿನ ಜನ್ಮದ ಪುಣ್ಯ ಪ್ರಸಾದದಿಂದ ಅವನು ಚೆನ್ನಾಗಿರ್ತಾನೆ. ಯಾವ ವ್ಯಕ್ತಿ ಬೆಳಗ್ಗೆ ಏಳೋಕ್ಕಾಗಲ್ಲ, ನೈಟ್ ಶಿಫ್ಟು, ಜೀವನನೇ ಸಂಕಷ್ಟ ಅಂತಂದರೆ ಅದು ಬೇರೆ ಏನೂ ಅಲ್ಲ, ಅವನ ಪಾಪದ ಕರ್ಮ. ಹಾಗಾಗಿ ಪಾಪದ ಕರ್ಮವನ್ನು, ಅವರವರ ಪಾಪದ ಕರ್ಮಗಳನ್ನು ಅವರವರೇ ಅನುಭವಿಸಬೇಕು ವಿನಃ ಮತ್ತೊಬ್ಬರಿಗೆ ಅದನ್ನು ವರ್ಗಾಯಿಸಲಾಗುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲರನ್ನೂ ಕೂಡ ಎಲ್ಲರೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಬಂಧುಗಳೇ, ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟಲ್ಲೇ ತಗೊಳ್ಳಿ, 50 ಜನ ಕ್ಯಾನ್ಸರ್ ಪೇಷಂಟ್ ಅಡ್ಮಿಟ್ ಆಗಿದ್ರು ಕೂಡ ಅದರಲ್ಲಿ ಕೇವಲ 5-10 ಜನ ಬದುಕುಳಿಯಬಲ್ಲರು ವಿನಃ 50ಕ್ಕೆ 50 ಜನ ಬದುಕುಳಿಯುವುದಿಲ್ಲ. ಕಾರಣ ಅವರವರ ಕರ್ಮ, ಅವರವರಿಗೆ ಕಟ್ಟಿಟ್ಟ ಬುತ್ತಿ. ಇವತ್ತು ನಾವು ಎಷ್ಟೇ ಒಳ್ಳೆಯವರಾದರೂ ಕೂಡ, ಎಷ್ಟೇ ಜನಾನುರಾಗಿಯಾಗಿದ್ದರೂ ಕೂಡ, ಎಷ್ಟೇ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಸಲಹಿ ಸಂರಕ್ಷಿಸಿ ಅವರಿಗೆ ಒಂದು ಒಳ್ಳೆಯ ಸಹಾಯವನ್ನು ಮಾಡಿದರೂ ಕೂಡ ಇವತ್ತಿನ ಗಂಟು ಮುಂದೆ ನಮಗೆ ಆಹಾರ. ಹಿಂದೆ ಮಾಡಿ ಕಟ್ಟಿಟ್ಟಂತಹ ಗಂಟು ಇವತ್ತಿನ ಬುತ್ತಿ. ಹಾಗಾಗಿ ಇವತ್ತಿನ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗದೇ ಇರೋದಕ್ಕೆ ಕಾರಣ, ಯಾವುದೇ ಒಂದು ಆಯಾಮದಲ್ಲಿ ಹೋದರೂ ಕೂಡ ನಾವು ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಕಡೆ ದುಡ್ಡಿನ ತೊಂದರೆ, ಮನೆಯವ್ರ ಕೋಆಪ್ರೇಷನ್ ಕೊಡ್ತಾ ಇಲ್ಲ, ಎಲ್ಲ ಗೊತ್ತಿದ್ರೂ ಕೂಡ ನಾನು ಅದನ್ನು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅತಿಯಾಗಿ ಫಾಲೋ ಮಾಡೋಕ್ಕೆ ಹೋಗಿ ತೊಂದರೆಗಳು ಸಿಕ್ಕಾಗ್ತಾ ಇದ್ದೀನಿ ಅಂತಂದರೆ ಕೊನೆಯ ವಾಕ್ಯ ಅದು ನಿಮ್ಮ ಕರ್ಮ. ಕಾರಣ ಆ ಕರ್ಮ ಸಮಯಲಿ ಅಂದೇ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇವತ್ತು ಮಾಡುವಂತಹ ಕೆಲಸ ಹೇಗಿರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಅಂಕಿ ಸಂಖ್ಯೆಗಳಲ್ಲಿ ಹೇಳಬೇಕಾದ್ರೆ ಹಿಂದೆ ಮಾಡಿರುವ ಕರ್ಮ ಒಂದು 10 ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಇವತ್ತು ಈ ಜನ್ಮದಲ್ಲಿ ಈ ಸಂದರ್ಭದಲ್ಲಿ ನೀವು ಬದುಕಿರುವಾಗ ಒಂದು 5 ಒಳ್ಳೆಯ ಕೆಲಸನ ಮಾಡ್ತೀರ. ಅವಾಗ ಏನಾಗುತ್ತೆ, 10 ಕರ್ಮದಲ್ಲಿ 5 ಒಳ್ಳೆಯ ಕರ್ಮ ಕಡಿಮೆ ಆಗುತ್ತೆ ಅಷ್ಟೇ, ಇನ್ನೂ ಹಳೆಯ 5 ಇರುತ್ತೆ. ಇನ್ನೂ ನಿಮಗೆ ಒಳ್ಳೆಯದಾಗಬೇಕು ಈ ಜನ್ಮದಲ್ಲೇ ಅಂದರೆ ಇನ್ನೂ 10 ಮಾಡಿ, ಟೋಟಲ್ 15 ಆಯಿತು ಈ ಜನ್ಮದಲ್ಲಿ. ಹಳೆಯ ಕರ್ಮ 10, ಈ ಜನ್ಮದಲ್ಲಿ 15. ಹಳೆದ 10ನ್ನು ವಜಾ ಮಾಡಿದ್ರೆ ಇನ್ನೂ 5 ಜಾಸ್ತಿ ಒಳ್ಳೆಯದನ್ನು ಮಾಡಿರ್ತೀರ. ಆ 5 ಒಳ್ಳೆಯ ಕರ್ಮದಿಂದ ಈ ಜನ್ಮದಲ್ಲಿ ಉಳಿದ ಭಾಗ ಚೆನ್ನಾಗಿರ್ತೀರ. ಹಾಗೆ ಮುಂದಿನ ಜನ್ಮಕ್ಕೆ ಈ 5 ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದು ಜೀವನದ ಸಂಖ್ಯಾಶಾಸ್ತ್ರ, ಸಂಖ್ಯಾವೃತ್ತ. ಹಾಗಾಗಿ ಕೇವಲ ಒಂದು ಸತಿ ಜಪವನ್ನು ಮಾಡಿ, ಒಂದು ಸತಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿ, ನಾನು ಸ್ಪಿರಿಚುವಲ್ ಲೈನ್ನಲ್ಲಿದ್ದೀನಿ ಅಂತ ಬೀಗ ಬೇಡಿ. ಹೇಗೆ 10 ಪಾಪ ಕರ್ಮಗಳಿಗೆ ಬದಲಾಗಿ 15 ಒಳ್ಳೆಯ ಕೆಲಸವನ್ನು ಮಾಡಿ 5 ಹೆಚ್ಚುವರಿ ಒಳ್ಳೆಯ ಕೆಲಸ ನಿಮ್ಮ ಅಕೌಂಟಲ್ಲಿ ಇರುತ್ತೋ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಈ ಜನ್ಮವೂ ಸೇರಿ ಅದು ಒಂದು ನಿಮಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟು ಮೈಂಡ್ ರಿಲ್ಯಾಕ್ಸ್ ಮಾಡುವಂತೆ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಶರಣು ಶರಣಾರ್ಥಿ.